ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು 11:15 ಆಗ್ತಾ ಬರ್ತಿದೆ. ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಹಾಕಿದ್ದೆ ಮಾರ್ನಿಂಗ್ ಸ್ನಾನ ಮಾಡೋದಕ್ಕಿಂತ ಮುಂಚೆ. ಏನಾಗಿದೆ ಎಂಡಾಗಿದೆ ಅಂತ ನೋಡೋಣ ಬನ್ನಿ. ಆಗಿದೆ. ಇವಾಗ ತೆಗೆದ್ಬಿಟ್ಟು ಬಟ್ಟೆನೆಲ್ಲ ಒಣಗೋದಕ್ಕೆ ಹಾಕಬೇಕು. ತಗೊತಾ ಇದ್ದೀನಿ. ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟಾಯಿತು. ನೋಡಿ ನಮ್ಮ ಮನೇಲಿ ಬೆಕ್ಕಿದೆ 2. ಅದಲ್ಲಿ ಮಲ್ಕೊಂಡಿದೆ. ಇವಾಗ ನನ್ನ ಮಗನಿಗೆ ಏರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡೋಗ್ಬೇಕು. ಅವ್ರ ಅಪ್ಪನೂ ಬಂದು ವೆಯ್ಟ್ ಮಾಡ್ತಿದ್ದಾರೆ ಹೋಗೋಣ ಅಂತ. ಅವ್ನು ಮಲಗಿದ್ದ, ಹಂಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಅಂತೂ ತುಂಬಾ ಅಳ್ತಿದ್ದ. ಈ ಟೈಮ್ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ. ನೋಡಬೇಕು ಅಲ್ಲಿ ಕರ್ಕೊಂಡು ಹೋದ್ಮೇಲೆ. ಅಳಲ್ಲ ಅಮ್ಮ ಅಂತ ಹೇಳಿದ್ದಾನೆ. ನೋಡಬೇಕು ಏನು ಮಾಡ್ತಾನೆ ಅಂತ. ನೋಡೋಣ ಏನು ಮಾಡ್ತಾನೆ ಅಂತ ವಿಡಿಯೋ ಮಾಡ್ತೀನಿ. ಆದರೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನೋಡೋಣ. ಮುದ್ದು ಅಳ್ತೀರಾ? ಅಳ್ಬಾರ್ದು. ಲಾಸ್ಟ್ ಟೈಮ್ ಹತ್ತಿದ್ರಲ್ಲ ಹಂಗೆ ಅಳ್ತೀರಾ? ಅಳ್ಬಾರ್ದು. ಹ್ಞೂ ಅಂತ ಹೇಳ್ಬಾರ್ದು. ಇಲ್ಲ ಅನ್ಬೇಕು. ಇಲ್ಲ ಇಲ್ಲ ಹೇಳು. ಇಲ್ಲ ಅಂತ ಹೇಳಪ್ಪ. ಅಳ್ಬಾರ್ದು. ಓಕೆನಾ? ಓಕೆ ಅಂತ ತೋರಿಸು. ಅವನಿಗಿಲ್ಲ ಅಂತ ಹೇಳಕ್ಕೆ ಬರಲ್ಲ, ಅದಕ್ಕೆ ಹ್ಞೂ ಅಂತ ಹೇಳ್ತಾನೆ ಅಷ್ಟೇ. ಇಲ್ಲಿ ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡು. ತುಂಬಾ ಅಳ್ತಿದ್ದ. ಎಷ್ಟು ಸಮಾಧಾನ ಮಾಡೋಕ್ಕೋದ್ರು ಹಾಕ್ತಾನೆ ಇಲ್ಲ. ಮನೆಗೆ ಹೋಗೋಣ ಅಂತ ಅಳ್ತಾನೆ ಇದ್ದ. ಮತ್ತೆ ಮನೆಗೆ ಬಂದ್ವಿ. ಸ್ನಾನ ಮಾಡಿಕೊಂಡು ಇವಾಗ ಚಾಕ್ಲೇಟ್ ತಿನ್ಕೊಂಡು ಕೂತಿದ್ದಾನೆ. ಅಲ್ಲಿ ಈಗ ಚಾಕ್ಲೇಟ್ ತಿನ್ನಬೇಕು ಅಂತಿದ್ದ. ನಾವು ತಗೊಂಡೋಗಿರಲಿಲ್ಲ. ಚಾಕ್ಲೇಟ್ ಎಲ್ಲ ಕೊಡಲ್ಲ. ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿಸ್ದಾಗಿಂದ ಈ ಥರ ಅಭ್ಯಾಸ ಆಗಿಬಿಟ್ಟಿದೆ.
ಯಾವಾಗಾದರೂ ಜಾಸ್ತಿ ಹಠ ಮಾಡಿದಾಗ ಅದರಲ್ಲೂ ಫುಲ್ ಕೊಡಲ್ಲ, ಹಾಫ್ ಕೊಡೋದಷ್ಟೇ. ಕರೆಕ್ಟಾಗಿ ಇನ್ನು ಮಾಡಿಸ್ಕೊಡ್ಲೇ ಇಲ್ಲ ಏರ್ ಕಟ್ ಅಂತೂ. ಹೆಂಗೋ ಇರಲಿ ಬಿಡಿ ಅಂತ ಸುಮ್ಮನಾಗಿ ಅಷ್ಟಕ್ಕೆ ಸ್ಟಾಪ್ ಮಾಡಿಸಿ ಕರ್ಕೊಂಡು ಬಂದ್ವಿ. ಇನ್ನು ಸಂಜೆಯಿಂದ ಸ್ಟಾರ್ಟ್ ಮಾಡಿದೆ ವೀಡಿಯೋನ, ಮತ್ತೆ ಮಾಡೋಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಶ್ರೀ ಇಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಬೇರೆ ರೂಮಿಗೆ ಕೂತ್ಕೊಂಡ್ರೂ ಬಿಡಲ್ಲ, ಡೋರ್ ಲಾಕ್ ಮಾಡಿದ್ರೂ ಬಿಡಲ್ಲ, ಹೋಗೋಣ ಅವನ ಹತ್ರನೇ ಹೋಗೋಣ ಅಂತ ಇರ್ತಾನೆ. ಅವನು ಯಾವ ಪೆನ್ಸಿಲ್ ತೊಗೊಂಡಿರ್ತಾನೋ ಅದೇ ಪೆನ್ಸಿಲ್ ಇವನಿಗೂ ಬೇಕು. ಅವನು ಹೋಮ್ವರ್ಕ್ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ಇವನು ಒಂದು ಪೆನ್ಸಿಲು ಒಂದು ಬುಕ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅದರಲ್ಲೂ ಶಾರ್ಪ್ನರ್ ತಗೊಂಡು ಯಾವಾಗಲೂ ಶಾರ್ಪ್ ಮಾಡ್ತಿರ್ತಾನೆ. ಅದೇ ಭಯ ಅನಿಸ್ತಿರುತ್ತೆ. ಆದರೆ ಪೆನ್ಸಿಲ್ ಕೊಡೋದಕ್ಕೂ ಭಯನೇ. ಕೊಡಲಿಲ್ಲ ಅಂದರೆ ಅಳ್ತಿರ್ತಾನೆ ಕೊಡು ಅಂತ. ಅವನಿಗೂ ಹೋಮ್ವರ್ಕ್ ಮಾಡೋಕ್ಕೆ ಬಿಡಲ್ಲ. ನೋಡಿ ಹೋಮ್ವರ್ಕ್ ಮಾಡ್ತಿದ್ದಾನೆ. ಕ್ರಯಾನ್ಸ್ ಅಂತೂ ಎಷ್ಟು ಹಾಳು ಮಾಡಿದ್ದಾನೋ ಗೊತ್ತಿಲ್ಲ, ಎಲ್ಲಿ ಬೇಕೋ ಅಲ್ಲೇ ಎಸಿತಾ ಇರ್ತಾನೆ ತಗೊಂಡು. ಕ್ರಯಾನ್ಸು ಕೂಡ ಶಾರ್ಪ್ ಮಾಡ್ತಿದ್ದಾನೆ ನೋಡಿ ಅವನು. ಇನ್ನು ನೈಟ್ ಊಟಕ್ಕೆ ಬಸ್ಸಾರು ಮುದ್ದೆ ಮಾಡಿದ್ವಿ. ಊಟ ಮಾಡಿ ಮಲ್ಕೋಬೇಕು. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.